Hello everyone, welcome back to my channel NCRT series. Let's start with today's Hindu news analysis. First article, vaccination lag in rural India points to a looming crisis. ಸೊ ಕೋವಿಡ್ ಸೆಕೆಂಡ್ ವೇವ್ ಏನಿದೆ ಅರ್ಬನ್ ಏರಿಯಾಸ್ ಜೊತೆ ರೂರಲ್ ಏರಿಯಾಸ್ಗೂ ಕೂಡ ಈ ಸೆಕೆಂಡ್ ವೇವ್ ಜಾಸ್ತಿ ಎಫೆಕ್ಟ್ ಮಾಡಿದೆ ಕಂಪೇರ್ ಟು ದ ಫಸ್ಟ್ ವೇವ್. ಬಟ್ ಆದರೂ ಕೂಡ ಡೋಸಸ್ ಏನು ಸಪ್ಲೈ ಆಗ್ತಿದೆ ರೂರಲ್ ಏರಿಯಾಸ್ಗೆ ಅದು ಕಮ್ಮಿ ಡೋಸಸ್ ಸಪ್ಲೈ ಆಗ್ತಿದೆ ಕಂಪೇರ್ ಟು ಅರ್ಬನ್ ಏರಿಯಾಸ್. ಸೊ ಕೆಲವು ಸ್ಟೇಟ್ಸ್ ಡಾಟಾ ಪ್ರಕಾರ ಹೈಯರ್ ಏಜ್ ಗ್ರೂಪ್ ಅವ್ರು ಯಾರ್ಯಾರು ವ್ಯಾಕ್ಸಿನೇಷನ್ ತೊಗೊಂಡಿದ್ದಾರೆ ಅವರಲ್ಲಿ ಕೇಸ್ ಕಮ್ಮಿ ಬರ್ತಿದೆ. ಸೊ ಯಾರ್ಯಾರು ಹೈಯರ್ ಏಜ್ ಗ್ರೂಪ್ ಅವ್ರು ವ್ಯಾಕ್ಸಿನ್ಸ್ ತೊಗೊಂಡಿಲ್ಲ ಅವರಲ್ಲಿ ಕೇಸ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಎಕ್ಸ್ಪರ್ಟ್ಸ್ ಪ್ರಕಾರ ಈ ವ್ಯಾಕ್ಸಿನ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ನೆಕ್ಸ್ಟ್, ಢಾಕಾ ಸೆಂಡ್ಸ್ ಸೆಕೆಂಡ್ ಕನ್ಸೈನ್ಮೆಂಟ್ ಟು ಇಂಡಿಯಾ. ಸೊ ಢಾಕಾ ಮೀನ್ಸ್ ಬಾಂಗ್ಲಾದೇಶ್. ಸೊ ಢಾಕಾ ಏನಿದೆ ಒಂದು ಲಾರ್ಜ್ ಕನ್ಸೈನ್ಮೆಂಟ್ ಆಫ್ ಮೆಡಿಸಿನ್ ಮತ್ತು ಪ್ರೊಟೆಕ್ಟಿವ್ ಗೇರ್ಸ್ನ ಇಂಡಿಯಾಗೆ ಟ್ಯೂಸ್ಡೇ ಕಳಿಸ್ಕೊಟ್ಟಿದೆ. ಇದು ಬಾಂಗ್ಲಾದೇಶ್ ಅವ್ರು ಕಳಿಸ್ಕೊಡ್ತಿರೋಂತಹ ಸೆಕೆಂಡ್ ಕನ್ಸೈನ್ಮೆಂಟ್ ನಮಗೆ. ಈ ಕನ್ಸೈನ್ಮೆಂಟಲ್ಲಿ ಏನೇನಿತ್ತು ಅಂದರೆ ಆ್ಯಂಟಿಬಾಡೀಸ್, ಪ್ಯಾರಾಸಿಟಮಾಲ್ಸ್, ಇಂಜೆಕ್ಷನ್, ವಿಯಲ್ಸ್, ಹ್ಯಾಂಡ್ ಸ್ಯಾನಿಟೈಸರ್ಸ್. ಸೊ ಇದನ್ನೆಲ್ಲ ಅವರು ಕಳಿಸ್ಕೊಟ್ಟಿದ್ದಾರೆ ಇಂಡಿಯಾಗೆ. ಮತ್ತು ಇವರು ರೆಮ್ಡಿಸಿವಿಯರ್ ಮೆಡಿಸಿನ್ ನಾವೇನು ಕೋವಿಡ್ ವ್ಯಾಕ್ಸಿನ್ ನ್ಯೂಸಲ್ಲಿ ನೋಡ್ತಾ ಇದ್ದೀವಿ, ಇದು ಬಾಂಗ್ಲಾದೇಶ್ ಅವರು ಪ್ರೊಡ್ಯೂಸ್ ಮಾಡಿರುವಂಥ ಒಂದು ಮೆಡಿಸಿನ್. ಎಲ್ಲಿ ಅಂದರೆ ಫಾರ್ಮಾಸ್ಯೂಟಿಕಲ್ ಕಂಪನಿ, ಲೀಡಿಂಗ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಇನ್ ಬಾಂಗ್ಲಾದೇಶ್ ನೇಮ್ಡ್ ಬೆಕ್ಸಿಮ್ಕೋ ಅಂತ. ಸೊ ಈ ಕಂಪ್ನಿ ಪ್ರೊಡ್ಯೂಸ್ ಮಾಡಿರೋವಂಥ ಮೆಡಿಸಿನ್ ರೆಮ್ಡಿಸಿವಿಯರ್. ಆ್ಯಂಡ್ ಬಾಂಗ್ಲಾದೇಶು ಈ ಮೆಡಿಸಿನ್ನ ಮತ್ತು ಹೈಡ್ರೋಕ್ಲೋರೋಕ್ವಿನೈನ್ನ ನೇಪಾಳ್ಗೂ ಕೂಡ ಕಳಿಸ್ಕೊಡ್ತಿದೆ, ಆಸ್ ಈವನ್ ನೇಪಾಲ್ ಈಸ್ ಫೈಟಿಂಗ್ ಅಗೇನ್ಸ್ಟ್ ಕೋವಿಡ್-19. ನೆಕ್ಸ್ಟ್ ಆರ್ಟಿಕಲ್, ರೋ ಓವರ್ ಫಾಲ್ಟಿ ವೆಂಟಿಲೇಟರ್ ಎಸ್ಕಲೇಟ್ಸ್. ಸೊ ಮಹಾರಾಷ್ಟ್ರಗೆ 150 ವೆಂಟಿಲೇಟರ್ಸ್ನ ಕಳಿಸ್ಕೊಡ್ಲಾಗಿತ್ತು. ಈ ವೆಂಟಿಲೇಟರ್ಸ್ PM ಕೇರ್ಸ್ ಫಂಡಿಂದ ಪರ್ಚೇಸ್ ಮಾಡಿದ್ದು. ಈ 150 ವೆಂಟಿಲೇಟರ್ಸಲ್ಲಿ ಟೋಟಲಾಗಿ 50 ವೆಂಟಿಲೇಟರ್ಸ್ ಕಂಪ್ಲೀಟಾಗಿ ಹಾಳಾಗಿತ್ತು, ಯೂಸ್ ಮಾಡೋಕ್ಕಾಗದೇ ಇರೋ ಥರ. ಸೊ ಈಗ PM ಕೇರ್ಸ್ ಫಂಡ್ ಬಗ್ಗೆ ನೋಡೋಣ. ಪ್ರೀವಿಯಸ್ ಅನಾಲಿಸಿಸಲ್ಲಿ ಆಲ್ರೆಡಿ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದಿಸ್, ಬಟ್ ಮತ್ತೆ ರಿವೈಸ್ ಮಾಡೋಣ. ದ PM ಕೇರ್ಸ್ ಫಂಡ್ ಅಂದರೆ ದ ಪ್ರೈಮ್ ಮಿನಿಸ್ಟರ್ ಸಿಟಿಸನ್ ಅಸಿಸ್ಟೆನ್ಸ್ ಆ್ಯಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುಯೇಷನ್ಸ್. ಸೊ ಇದು ಕ್ರಿಯೇಟ್ ಆಗಿದ್ದು ಲಾಸ್ಟ್ ಇಯರ್ 2020 28 ಮಾರ್ಚ್ ಕೋವಿಡ್-19 ಪ್ಯಾಂಡಮಿಕ್ಕಿಂದನೇ ಇದು ಕ್ರಿಯೇಟ್ ಮಾಡುವಂಥದ್ದು. ಈ ಫಂಡ್ನ ಕೋವಿಡ್ ರಿಲೇಟೆಡ್ ಎಕ್ವಿಪ್ಮೆಂಟ್ಸ್ನ ಪರ್ಚೇಸ್ ಮಾಡೋದಕ್ಕೋಸ್ಕರ ಯೂಸ್ ಮಾಡಲಾಗುತ್ತೆ. ಮತ್ತು ಇದು ಹೀಗೆ ಕಂಟಿನ್ಯೂ ಆಗುತ್ತೆ. ಇನ್ ಕೇಸ್ ಫ್ಯೂಚರಲ್ಲಿ ಏನಾದರೂ ಇದೇ ಥರ ಪ್ಯಾಂಡಮಿಕ್ ಸಿಚುಯೇಷನ್ಸ್ ಬಂದಾಗ ಅದ್ರ ರೆಸ್ಕ್ಯೂಗೋಸ್ಕರ ಈ ಫಂಡ್ನ ಯೂಸ್ ಮಾಡಲಾಗುತ್ತೆ. ಆ್ಯಂಡ್ ಇದಕ್ಕೆ ಚೇರ್ಮನ್ ಬಂದು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾನೇ ಆಗಿರ್ತಾರೆ. ಟ್ರಸ್ಟೀಸ್ ಯಾರ್ಯಾರು ಅಂದರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಮತ್ತು ಮಿನಿಸ್ಟ್ರಿ ಆಫ್ ಫಿನಾನ್ಸ್. ನೆಕ್ಸ್ಟ್ ಆರ್ಟಿಕಲ್, 98% ಆಫ್ ಇಂಡಿಯಾ ಸ್ಟಿಲ್ ಅಟ್ ರಿಸ್ಕ್ ವಾನ್ಸ್ ಹೆಲ್ತ್ ಮಿನಿಸ್ಟ್ರಿ. ಸೊ ಏನಾಗಿದೆ, ಈ ಕೋವಿಡ್ ಸೆಕೆಂಡ್ ವೇವಿಂದ ಸ್ಟಿಲ್ 98% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ ಏನಿದೆ ವಿ ಆರ್ ಸ್ಟಿಲ್ ಇನ್ ರಿಸ್ಕ್ ಅಂತ ಹೆಲ್ತ್ ಮಿನಿಸ್ಟ್ರಿ ಆದಂಥ ಅಗರ್ವಾಲ್ ಅವ್ರು ಹೇಳಿದ್ದಾರೆ. ಸೊ ಅವರು ಈ ಡಾಟಾ ಹೇಳಿದ್ದಾರೆ ದಟ್ 17.13% ಟೋಟಲ್ ಕೋವಿಡ್-19 ಕೇಸ್ ರಿಪೋರ್ಟ್ ಆಗಿತ್ತು May 3rd. ಬಟ್ ಇವಾಗ ಪ್ರೆಸೆಂಟ್ಲಿ ಕರೆಂಟ್ ಸಿಚುಯೇಷನಲ್ಲಿ ಕೋವಿಡ್-19 ಕೇಸ್ ಬಂದು 13.3% ಆಗಿದೆ. ಆ್ಯಂಡ್ ಸೊ ಡಿಕ್ರೀಸ್ ನಾವು ನೋಡಿದ್ದೀವಿ. ಸೊ 17.13%ಇಂದ 13.3%ಗೆ ಡಿಕ್ರೀಸ್ ಆಗಿದೆ. ಆ್ಯಂಡ್ ಪ್ರೆಸೆಂಟಾಗಿ 8 ಸ್ಟೇಟಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಕೋವಿಡ್-19 ಕೇಸ್ ಇದೆ. ಆ್ಯಂಡ್ 28 ಸ್ಟೇಟಲ್ಲಿ 15%ಗಿಂತ ಜಾಸ್ತಿ ಪಾಸಿಟಿವಿಟಿ ರೇಟ್ ಬರ್ತಾ ಇದೆ. ಸೊ ಡಿಕ್ಲೈನ್ ಆಗಿರೋ ಸ್ಟೇಟ್ ಯಾವ್ಯಾವುದು ಅಂದರೆ ಮಹಾರಾಷ್ಟ್ರ, UP, ಡೆಲ್ಲಿ, ಬಿಹಾರ್, ಮಧ್ಯಪ್ರದೇಶ್ ಆ್ಯಂಡ್ ಛತ್ತೀಸ್ಗಢ. ಸೊ ಈ ಸ್ಟೇಟ್ಸ್ಗಳಲ್ಲಿ ನಾವು ಕೋವಿಡ್-19 ಡಿಕ್ಲೈನ್ ನೋಡ್ಬೋದು. ಮತ್ತು ಅವ್ರು ಇನ್ನೊಂದು ಆ್ಯಡ್ ಮಾಡಿದ್ದಾರೆ, ನಾವೇನು ಪ್ರೀವಿಯಸ್ ಅನಾಲಿಸಿಸಲ್ಲಿ ಮಾತಾಡ್ತಾ ಇದ್ದೀವಿ DRDO ಅವರು ಡೆವಲಪ್ ಮಾಡಿರೋವಂಥ ಒಂದು ಡ್ರಗ್ ಬಗ್ಗೆ 2DG ಅನ್ನೋ ಒಂದು ಡ್ರಗ್ ಬಗ್ಗೆ. ಸೊ ಆ ಡ್ರಗ್ ಡೆವಲಪ್ ಮಾಡಿರೋ DRDO. ಆ್ಯಂಡ್ ಅದು ಹೇಗೆ ಯೂಸ್ ಆಗುತ್ತೆ ಅಂದರೆ ಅದು ಒಂದು ಶಾಶೆಟ್ ಇಲ್ಲ ಪೌಡರ್ ಫಾರ್ಮಲ್ಲಿ ಸಿಗುತ್ತೆ, ಅದನ್ನು ನೀರಲ್ಲಿ ಹಾಕ್ಕೊಂಡು ಕರಗಿಸ್ಬಿಟ್ಟು ಕುಡಿಯೋವಂಥದ್ದು. ಅದು ಎಫೆಕ್ಟೆಡ್ ಸೆಲ್ಸ್ಗೆ ಅಕ್ಯುಮುಲೇಟ್ ಮಾಡಿಕೊಂಡು ಅದು ಗ್ರೋತ್ನ ಪ್ರಿವೆಂಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಬಟ್ ಇವಾಗ ಇವರು ಹೆಲ್ತ್ ಮಿನಿಸ್ಟ್ರಿ ಅವ್ರು ಹೇಳ್ತಾರೋ ಪ್ರಕಾರ ಇವರು ಇವಾಗ ನ್ಯಾಷನಲ್ ಟಾಸ್ಕ್ ಫೋರ್ಸ್ಗೆ ಎಕ್ಸ್ಮೈನ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಆ ಡ್ರಗ್ನ. ಸೊ ಅವ್ರು ಅದನ್ನು ಎಕ್ಸ್ಮೈನ್ ಮಾಡಿ ಹೇಳ್ತಾರೆ ಅದು ಕೋವಿಡ್-19 ಟ್ರೀಟ್ಮೆಂಟ್ ಪೋರ್ಟಲಲ್ಲಿ ಇರುತ್ತೋ ಇಲ್ವೋ ಅಂತ. ನೆಕ್ಸ್ಟ್, ಎಲೆಕ್ಟೋರಲ್ ಬಾಂಡ್ಸ್ ವರ್ತ್ ₹695 crores ಸೋಲ್ಡ್ ಇನ್ ಏಪ್ರಿಲ್. ಓಕೆ, April 1 ಇಂದ April 10 ಅಷ್ಟರಲ್ಲಿ ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಲೆಕ್ಟೋರಲ್ ಬಾಂಡ್ಸ್ನ 695.34 crores ಸೋಲ್ಡ್ ಮಾಡಿದೆ. ಸೊ ಈ ಆರ್ಟಿಕಲ್ ನಮ್ಗೆ ಇಂಪಾರ್ಟೆಂಟ್ ಏನಂದರೆ ನಾವು ಎಲೆಕ್ಟ್ರಲ್ ಬಾಂಡ್ ಹೇಗೆ ವರ್ಕ್ ಆಗುತ್ತೆ ಅಂತ ವಿಲ್ ಸಿ ದ್ಯಾಟ್. ಸೊ ಫಸ್ಟ್ ನೋಟಿಫೈಡ್ ಬ್ಯಾಂಕ್ನ ಚೂಸ್ ಮಾಡಲಾಗುತ್ತೆ. ಅದಾದಮೇಲೆ ಆ ನೋಟಿಫೈಡ್ ಬ್ಯಾಂಕ್ ಏನು ಮಾಡುತ್ತೆ, ಎಲೆಕ್ಟ್ರಲ್ ಬಾಂಡ್ಸ್ನ ಇಶ್ಯೂ ಮಾಡುತ್ತೆ. ಸೊ ಡೋನರು ಚೆಕ್ ಇಲ್ಲ ಡಿಜಿಟಲ್ ಪೇಮೆಂಟ್ ಮೂಲಕ ಈ ಎಲೆಕ್ಟ್ರಲ್ ಬಾಂಡ್ನ ತೊಗೊತಾನೆ. ಆಮೇಲೆ ಆ ಡೋನರು ಎಲೆಕ್ಟ್ರಲ್ ಬಾಂಡ್ನ ಅವ್ರಿಗಿಷ್ಟ ಇರುವಂಥ ಪಾರ್ಟಿಗೆ ಕೊಡ್ತಾರೆ.
ಕೊಟ್ಟಿರುವಂಥ ಸ್ಪೆಸಿಫೈಡ್ ಟೈಮಲ್ಲಿ ಅವ್ರಿಗೆ ಇಷ್ಟ ಇರೋಂಥ ಒಂದು ಪಾರ್ಟಿ ಕೊಡ್ತಾರೆ. ಆ ಪಾರ್ಟಿಯವರು ಈ ಬಾಂಡ್ನ ಅಕೌಂಟಲ್ಲಿ ಹೋಗಿ ಡೆಪಾಸಿಟ್ ಮಾಡ್ತಾರೆ ಆ್ಯಂಡ್ ಈ ಬಾಂಡ್ ಎಲ್ಲ ಡೀಟೇಲ್ಸ್ ಎಲೆಕ್ಟೋರಲ್ ಕಮಿಷನಲ್ಲಿ ಇರುತ್ತೆ. ನೆಕ್ಸ್ಟ್ ಆರ್ಟಿಕಲ್, ನ್ಯೂ ನೇಮಿಂಗ್ ಸಿಸ್ಟಮ್ ಫಾರ್ ವೈರಸ್ ವೇರಿಯಂಟ್ಸ್. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಚೀಫ್ ಸೈಂಟಿಸ್ಟ್ ಆಗಿರುವಂತಹ ಸೌಮ್ಯ ಸ್ವಾಮಿನಾಥನ್ ಅವರು ಹೇಳುವಂಥದ್ದು, ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಿದೆ, ಸೊ ಕೊರೋನಾ ವೈರಸ್ ಹೊಸ ವೇರಿಯಂಟ್ಸ್ ಏನು ಬರ್ತಿದೆ ಅದಕ್ಕೊಂದು ನೇಮಿಂಗ್ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡುತ್ತೆ ಅಂತ. ನೆಕ್ಸ್ಟ್ ಆರ್ಟಿಕಲ್, GST ಕೌನ್ಸಿಲ್ ಟು ಮಾಲ್ ಕೋವಿಡ್ ರಿಲೀಫ್ ಗವರ್ನಮೆಂಟ್. ಸೊ ಈ ಆರ್ಟಿಕಲಲ್ಲಿ ನಾವು ಏನು ನೋಡ್ಬೋದು ಅಂದರೆ, ಕೋವಿಡ್ ರಿಲೀಫ್ ಎಕ್ವಿಪ್ಮೆಂಟ್ಸ್ ಏನಿದೆ ಅದ್ರ ಮೇಲೆ ಇರುವಂತಹ ಪ್ರೈಸಸ್ನ ಕಮ್ಮಿ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರೋದು. ಸೊ ಇದಕ್ಕೆ ರಿಪ್ಲೈ ಆಗಿ ಫಿನಾನ್ಸ್ ಮಿನಿಸ್ಟರ್ ಆದಂಥವ್ರು ಹೇಳಿರುವಂಥದ್ದು 77% ಆಲ್ರೆಡಿ 12%ಗೆ ರೆಡ್ಯೂಸ್ ಆಗಿದೆ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್. ಸೊ ಎಲ್ಲೆಲ್ಲಿ GST ರೆಡ್ಯೂಸ್ ಮಾಡ್ಬೇಕು ನಾವು ಮಾಡ್ತಾ ಇದ್ದೀವಿ ಅಂತ ಅವ್ರು ರಿಪ್ಲೈ ಮಾಡಿರುವಂಥದ್ದು. ಸೊ ಈ ಆರ್ಟಿಕಲಲ್ಲಿ ನಾವು GST ಕೌನ್ಸಿಲ್ ಬಗ್ಗೆ ನೋಡೋಣ. ಸೊ GST ಕೌನ್ಸಿಲ್ ಅಂದರೆ ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂಡರ್ ಆರ್ಟಿಕಲ್ 279A. ಸೊ 279A ಆರ್ಟಿಕಲ್ ಕೆಳಗಡೆ ಬರುವಂತಹ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದು. It makes recommendations to the union and state government on issues related to the goods and service tax and was introduced by the constitution at 2016. ಸೊ ಈ GST ಕೌನ್ಸಿಲ್ ಅವ್ರು ಏನು ಮಾಡ್ತಾರೆ, ಯೂನಿಯನ್ ಮತ್ತು ಸ್ಟೇಟ್ ಗವರ್ನಮೆಂಟ್ಗೆ GST ರಿಲೇಟೆಡ್ ಏನೇ ಇಶ್ಯೂಸ್ ಇದ್ರೂ ಕೂಡ ಅದ್ರ ಬಗ್ಗೆ ಅವ್ರಿಗೆ ರೆಕಮೆಂಡ್ ಮಾಡೋದು GST ಕೌನ್ಸಿಲ್ ಅವರು. ಸೊ ಇದು ಇಂಟ್ರೊಡ್ಯೂಸ್ ಆಗಿದ್ದು ಕಾನ್ಸ್ಟಿಟ್ಯೂಷನ್ ಆ್ಯಕ್ಟ್ 2016ಇಂದ. ನೆಕ್ಸ್ಟ್ ಆರ್ಟಿಕಲ್, ಸ್ಟಾಮಿ ಸ್ಟಾರ್ಟ್. ಸೊ ನಾವು ಪ್ರೀವಿಯಸ್ ಅನಾಲಿಸಿಸಲ್ಲೂ ಕೂಡ ನ್ಯೂಸಲ್ಲಿ ಕೂಡ ನೋಡ್ತಾನೆ ಇದ್ದೀವಿ, ಏನು ಸೈಕ್ಲೋನ್ ಟಾಕ್ಟೆ. ಆ್ಯಕ್ಚುಲಿ ನಾನು ಪ್ರೀವಿಯಸ್ ಅನಾಲಿಸಲ್ಲಿ ಟಾಕ್ಟೆ ಅಂದೆ, ಬಟ್ ಅದ್ರ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಬಂದು ಟಾಟೆ ಅಂತ. ಈ ವರ್ಡ್ ಬಂದಿರೋದು ಮಯನ್ಮಾರ್ ಅವರು. ಸೊ ಇದರ ಅರ್ಥ ಬಂದು ಲಿಸರ್ಡ್, ಪಲ್ಲಿ. ಸೊ ಈ ಸೈಕ್ಲೋನ್ ಇದು ತುಂಬ ಎಫೆಕ್ಟ್ ಆಗ್ತಾ ಇದೆ. ಬಟ್ ಈ ಸೈಕ್ಲೋನ್ ಏನು ಕ್ರಿಯೇಟ್ ಆಗಿದೆಯಲ್ಲ ಇದು ಟ್ರಾಪಿಕಲ್ ಸೈಕ್ಲೋನ್. ಸೊ ಇವಾಗ ನಾವು ಟ್ರಾಪಿಕಲ್ ಸೈಕ್ಲೋನ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ನೋಡೋಣ. ಇದು ಈಕ್ವೇಟರ್ ಆದರೆ ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇರುತ್ತೆ, ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಇರುತ್ತೆ. ಸೊ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮಧ್ಯ ಏನು ರೀಜನ್ ಇದೆಯಲ್ಲ ಈ ರೀಜನಲ್ಲಿ ಆಗೋವಂಥ ಸೈಕ್ಲೋನ್ಸ್ನೇ ಟ್ರಾಪಿಕಲ್ ಸೈಕ್ಲಾನ್ಸ್ ಅಂತ ಕರೆಯೋದು. ಮತ್ತು ಈ ಸೈಕ್ಲಾನ್ಸ್ಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿದೆ. ಫಾರ್ ಎಕ್ಸಾಂಪಲ್ ಲೈಕ್ ಸೌತ್ ಅಮೇರಿಕಾದಲ್ಲಿ ಸೈಕ್ಲಾನ್ಸ್ನ ಹರಿಕೇನ್ ಅಂತ ಕರೀತಾರೆ. ಚೈನಾ, ಜಪಾನ್ ಆ ಸೈಡ್ ಬಂದರೆ ಸೈಕ್ಲಾನ್ಸ್ನ ಟೈಫೂನ್ ಅಂತ ಕರೀತಾರೆ. ಆಸ್ಟ್ರೇಲಿಯಾದಲ್ಲಿ ಇದನ್ನು ವಿಲೀಸ್ ಅಂತ ಕರೀತಾರೆ. ಸೊ ಬೇರೆ ಬೇರೆ ಕಡೆ ಸೈಕ್ಲಾನ್ಸ್ಗೆ ಬೇರೆ ಹೆಸರಿದೆ, ಬಟ್ ಎಲ್ಲ ಕಡೆ ಸೈಕ್ಲೋನೇ, ಹೆಸರು ಮಾತ್ರ ಚೇಂಜ್. ಮತ್ತು ಸೈಕ್ಲಾನ್ ಫಾರ್ಮೇಷನ್ ಬಗ್ಗೆ ನಾವು ಪ್ರೀವಿಯಸ್ ಅನಾಲಿಸಿಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ದೋಸ್ ಹೂ ವಾಂಟ್ ಟು ನೋ ಕ್ಯಾನ್ ಚೆಕ್ ಇನ್ ಟು ಯೆಸ್ಟರ್ಡೇಸ್ ನ್ಯೂಸ್ ಅನಾಲಿಸಿಸ್ ಇಫ್ ಯು ವಾಂಟ್ ಟು ನೋ ಅಬೌಟ್ ದ ಸೈಕ್ಲಾನ್ ಫಾರ್ಮೇಷನ್. ನೆಕ್ಸ್ಟ್ ಆರ್ಟಿಕಲ್, ಡಿಲೀಟ್ ಆ್ಯಂಡ್ ಕಂಟ್ರೋಲ್. ಸೊ ಈ ಆರ್ಟಿಕಲಲ್ಲಿ ನಾವು ಪ್ಲಾಸ್ಮಾ ಥೆರಪಿ ಬಗ್ಗೆ ಇದೆ. ಸೊ ಏನಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವರು ಪ್ಲಾಸ್ಮಾ ಥೆರಪಿನ ಕೋವಿಡ್ ರಿಲೇಟೆಡ್ ಟ್ರೀಟ್ಮೆಂಟ್ಸ್ ಏನಿದೆ ಗೈಡ್ಲೈನ್ಸ್ ಅದರಿಂದ ರಿಮೂವ್ ಮಾಡಿದ್ದಾರೆ. ಸೊ ಏನಕ್ಕೆ ಅಂದರೆ ವಿ ಶಲ್ ಸಿ ಅಬೌಟ್ ಪ್ಲಾಸ್ಮಾ ಥೆರಪಿ. ಸೊ ಪ್ಲಾಸ್ಮಾ ಥೆರಪಿ ಅಂದ್ರೇನು, ಕೋವಿಡ್ ರಿಕವರ್ ಆಗಿರೋ ಪೇಷಂಟ್ಸಿಂದ ಆ್ಯಂಟಿಬಾಡೀಸ್ ಎಲ್ಲ ಪ್ಲಾಸ್ಮಾನ ತೊಗೊಂಡು ಅದನ್ನು ಕೋವಿಡ್ ಇರುವಂಥ ಪೇಷಂಟ್ಸ್ಗೆ ಇಂಜೆಕ್ಟ್ ಮಾಡ್ತಾರೆ. ಸೊ ದಟ್ ಆ್ಯಂಟಿಬಾಡೀಸ್ ಡೆವಲಪ್ ಆಗಿ ಅವರಲ್ಲಿ ಇಮ್ಯುನಿಟಿ ಬೂಸ್ಟ್ ಆಗಲಿ ಅಂತ. ಇದು ಅರೌಂಡ್ ಲಾಸ್ಟ್ ಇಯರ್ 400 ಟ್ರಯಲ್ಸ್ ಆಗಿತ್ತು. ಸೊ ಯಾರಲ್ಲೂ ಇದು ಬೆನಿಫಿಷಿಯಲ್ ಆಗಿಲ್ಲ, ಬೆನಿಫಿಟ್ ಕಾಣದೇ ಇರೋ ಕಾರಣ, ಇಂಪ್ರೂವ್ಮೆಂಟ್ ಏನೂ ಕಾಣದೇ ಇರೋ ಕಾರಣ ಇದನ್ನು COVID-19 ಗೈಡ್ಲೈನ್ಸ್ ಏನಿದೆ ಅದರಿಂದ ರಿಮೂವ್ ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. Please do like, share and subscribe my channel NCERT series and do press the bell icon to get the notification as soon as I upload any of the videos. Thank you so much.